ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ಮೋಸದಿಂದ ನಾಶ ಮಾಡಿದ ದುರ್ಯೋಧನನ ವಂಶವನ್ನೇ ನಾಶ ಮಾಡುವೆನೆಂದು ಅಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು ನಿನ್ನ ಶಬದ? ಏಕೆ ಸುಮ್ಮನಿರುವೆ? ಏನಾಯಿತು ನಿನ್ನ ಶಬದ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲೆಗಳೆಯುತ್ತಿರುವ ಅಧಮ ಮರಣಗಳೇ ಸತ್ತು ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗಳೆಯುತ್ತಿರುವ ಪ್ರಚಂಡ ಮಾರುತಗಳ ಪ್ರಳಯ ತಾಂಡವ ಇಡೀ ಅಖಂಡ ಭರತ ಖಂಡಕ್ಕೆ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ, ಈ ಸೇಡಿನ ಸರ್ಪ, ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಮನಸ್ಸಿನ ದುಶ್ಚಿಂತಾಗ್ನಿಯಿಂದಲೂ ನನ್ನ ಹೃದಯವೇ ಬೇಯಿಸುತ್ತಿರುವುದು ದುರ್ಯೋಧನ. ನನ್ನ ಹೃದಯ ಎಲ್ಲ ದುರ್ನೀತ ದುರ್ಜಾತ ದುರುಳ ದುರ್ಯೋಧನವೇ ಕೇಳು, ನಾನು ನಿನ್ನಂತೆ ದುರ್ಯೋಧನ ಗಾಂಧಾರ ವಂಶೋದ್ಧಾರಕರು ಆದ ನನ್ನ ಸಹೋದರರನ್ನು ಅಯ್ಯೋ ನಿನ್ನ ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು ಎಂದು ಈ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿದನು. ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ. ನನ್ನ 99 ಮಂದಿ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು ನೀನು ಒಂದು ದಿವಸಕ್ಕೆ ಒಂದು ಇಡೀ ಅನ್ನ, ಒಂದು ಒಳಗೆ ನೀರನ್ನು ನೀಡುತ್ತಿದ್ದೆಯಲ್ಲೋ ಪಾಪಿ. ಅದನ್ನೆಲ್ಲವನ್ನು ನನಗೆ ನೀಡಿ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಪ್ರಾಣ ಬಿಟ್ಟರು ದುರ್ಯೋಧನ. ಈಗಲೂ ಅವರ ಮೃತ ದೇಹ, ಸ್ಥಿರ ಶೂನ್ಯ ದೃಷ್ಟಿ, ಅಯ್ಯೋ ಮೇಲಿನಂತೆ ಮೇಲೆ ನನ್ನ ಹೃದಯವನ್ನೇ ಭೇದಿಸುತ್ತಿರುವುದು ದುರ್ಯೋಧನ, ನನ್ನ ಹೃದಯವನ್ನೇ ಭೇದಿಸುತ್ತಿರುವುದು ದುರ್ಯೋಧನ. ಕೌರವೇಶ್ವರ ಎಂಬ ಅತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ನಾನು ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆ ಎಳೆಯುತ್ತಲೇ ಬಂದಿರೋನು ದುರ್ಯೋಧನ. ಅಣ್ಣ, ನನ್ನ ದೇಹದಲ್ಲಿ ಹಳಬೇಡಿರಿ ನನ್ನ ಅಣ್ಣ, 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 ಹೇಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಭಿನ್ನರುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಜನವನ್ನು ಮಾಡಿಸುವೆನು. ಹೇಳಬೇಡಿರಿ. ಅಯ್ಯೋ ದುರ್ಯೋಧನ,
ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು. ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ, ಮೋಸಕ್ಕೆ ಮೋಸ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯಗಳ ಹೊರತಾಗಿ ಇನ್ನಾವ ಆಸೆ ನನ್ನನ್ನು ಆವರಿಸಲು ಸಾಧ್ಯ? ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವುದು ಸೇಡಿನ ಜ್ವಾಲೆ. ದಗದಗ 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 ನೆತ್ತಿದ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ದುರ್ಯೋಧನ ದಗದಗ 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 ನೆತ್ತಿದ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಹರಡಿದೆ ದಾಹ ನಮಗೆಲ್ಲೂ ದಾಹ ದಾಹ ದಾಹ. ಹರಡಿದೆ ದಾಹ ನಮಗೆಲ್ಲೂ ಉಳಿಯುವುದೆಂದು ಕುರುವಂಜದರು. ದುರ್ಯೋಧನ ಹರಡಿದೆ ದಾಹ ನಮಗೆಲ್ಲೂ ಉಳಿಯುವುದೆಂದು ಕುರುವಂಜದರು. ದಗದಗ 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 ನೆತ್ತಿದ ದ್ವೇಷಜ್ವಾಲ್ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ದುರ್ಯೋಧನ ಅಧಿಕಾರ ನೂರಲ್ಲಿ ಸೋಲಿಸಿ ಅಮ್ಮನು ನಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ದುರ್ಯೋಧನ ಸೋಲಿಸಿ ಅಮ್ಮನು ಕುರುಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿತು ಸೆರೆ ಮನೆಯ ಸಾವು. ದುರ್ಯೋಧನ ಅಣ್ಣ ತಮ್ಮಂದಿರು ನೂರರು ನಾವು ನಮಗೊದಗಿತು ಸೆರೆ ಮನೆಯ ಸಾವು. ದಗದಗ 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 ನೆತ್ತಿದ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ದುರ್ಯೋಧನ ನೂರಲ್ಲಿ ಓರ್ವನೆ ಉಳಿದಿಹೆನೀಗ ತೀರಿಸಲನು ಜರ ಸಾಲವ ಬೇಗ. ನೂರಲ್ಲಿ ಓರ್ವನೆ ಉಳಿದಿಹೆನೀಗ ತೀರಿಸಲನು ಜರ ಸಾಲವ ಬೇಗ. ದುರ್ಯೋಧನ ಹೆಮ್ಮರವಾಗುವ ನನ್ನ ಸೇಡು ಸೇಡು ಸೇಡು. ಹೆಮ್ಮರವಾಗುವ ನನ್ನ ಸೇಡು ಸ್ಮಶಾನವೆನಿಪುದು ಕೌರವ ನಾಡು. ಸ್ಮಶಾನವೆನಿಪುದು ಕೌರವ ನಾಡು. ದಗದಗ 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 ನೆತ್ತಿದ ದ್ವೇಷಜ್ವಾಲ್ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ದೇಹದಲ್ಲಿ ದುಷ್ಟ ದುರ್ವಿಧಿ ಅಟ್ಟಹಾಸ ವ್ಯಕ್ತಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರನೊಡಗೊಂಡು ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪನೆ ಮಾಡಿ ಏಕಚಕ್ರಾಧಿಪತ್ಯವನ್ನೇ ಸ್ಥಾಪನೆ ಮಾಡಿ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾದವು. ದುರ್ಯೋಧನ ಗಾಳಿಗೋಪುರವಾದವು. ದುರ್ಯೋಧನ ಎಂದು ಈ ಹಸ್ತಿನಾವತಿಯ ಜನಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು
ರಕ್ತದ ಮಡುವಿನಲ್ಲಿ ಮುಳುಗಿಸಿ ಏಳಿಸುವೆನು. ಅಂದೇ ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ. ಅಧಿಕಾರದ ಬಲವಿದೆ ಎಂದು ಕೊಪ್ಪಿ ಮೆರೆಯುತ್ತಿರುವೇನೋ ಮೂಡ. ಎಷ್ಟು ದಿನ ತಾನೇ ಇರುವುದು ಆ ನಿನ್ನ ಅಧಿಕಾರ? ಎಷ್ಟು ದಿನ ತಾನೇ ಇರುವುದು ಆ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ದುರ್ಯೋಧನ ಅಧಿಕಾರ ಎಷ್ಟು ಇರೋದು? ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ದುರ್ಯೋಧನ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದುರ್ಯೋಧನ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಸರಿ ಆಡೋ ಆಸೆ ಇದೆ ನಿನ್ನ ಮನದಲ್ಲಿ. ದುರ್ಯೋಧನ ಸರಿ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ದುರ್ಯೋಧನ ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ದುರ್ಯೋಧನ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ನಾವು ಇಬ್ಬರನ್ನು ಸೃಷ್ಟಿಸಿದ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊದ್ದು ಮೆರೆವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು, ದ್ರೋಹಿ ನಾನು ನೋಡು. ದುರ್ಯೋಧನ ಎಷ್ಟು ನಿಲ್ತಾನೆ ಇರುವುದು ನಿನ್ನ ಅಧಿಕಾರ? ಸೂರದನ್ನು ಹಿಡಿದು ನಿಂತ ವೀರ ಪಾರ್ಥನು. ಅರ್ಜುನ ಶೂರದನ್ನು ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕೈಣನು. ಆ ಪಾಪ ಕರ್ಣ. ಶೂರದನ್ನು ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ದುರ್ಯೋಧನ ಭೀಮ ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಅವನ ಗದೆಯಿಂದ ನಿಂತ ಕಡೆಗೆ ಕೊಟ್ಟಿಗೆರುವನು. ಅವನ ಗದೆಯಿಂದ ನಿನ್ನ ತೊಡೆಗೆ ಕೊಟ್ಟಿಗೆಡುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ದುರ್ಯೋಧನ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ಈತ ನಾನು ನೋಡು, ದ್ರೋಹಿ ನಾನು ನೋಡುವೆ. ದುರ್ಯೋಧನ ಕೌರವೇಶ್ವರ ಎಂದು ಈ ನನ್ನ ಎಡಗಾಲಿನಿಂದ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು. ದುರ್ಯೋಧನ ಒಂದೇ ಒಂದೇ ಶುರುವಾಯಿತು ಈ ಶಕುನಿಯ ಕಪಟ. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕವಾದ. ತಾಯಿ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ
ಪುತ್ರ ಶೋಕದಿಂದ ದಹಿಸುವ ನಿನಗೆ ಒಂದು ನಿಟ್ಟಿಸಿರು ಬಿಟ್ಟು ಇರುವವರಿಲ್ಲದಂತೆ ನರಕದ ಮಾರ್ಗವನ್ನೇ ಇಡಿಸು, ನರಕದ ಮಾರ್ಗವನ್ನೇ ಇಡಿಸು, ನರಕದ ಮಾರ್ಗವನ್ನೇ ಇಡಿಸು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಓ ಕೌರವೇಶ್ವರ, ಈ ಸೋದರ ಮಾವ ನಿನ್ನನ್ನು ನರಕಕ್ಕೆ ತಳ್ಳುವನೇನೆಯ? ಮತ್ತಿನ್ಯಾರಿಗೆ ಮಾವ? ನಿನ್ನ ಕಡು ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನೇನಯ್ಯ ಹಸಿದೆ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ? ಅಲ್ಲವೇ ಮಾವ, ನಾನು ಮಾಡಿದ ಕಾರ್ಯವು ಯುದ್ಧ ಮಾವ. ಚಿಂತೆ ಏಕೆ ಗುರುರಾಜ? ಕ್ಷೇತ್ರತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿವಸ ದೂತನ ಸಂದೇಶವನ್ನು ತಂದನಲ್ಲವೇ ಮಾವ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ವೀರರು ಹೌದೌದು ತನ್ನೆರಡು ತೋಳುಬಲಗಳಿಂದ ಈ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು ಮಾವ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯಂ ಕಲಹ ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಬೆದ್ದವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು ಮಾವ. ನೀನು ಅದಕ್ಕೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡು. ಕೃಷ್ಣನ ಕೃತ್ಯಮ ಜಾಲದ ಮೂಲವ ತಿಳಿಯುವ ಗುರುಕುಲವೇಮಿ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ. ಗುರುಕುಲವೇಮಿ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ನಲ್ಲೆಯರ ಗೊಲ್ಲನ ಮರ್ಮ ಅರಿಯದ ನೀನು ದುಡುಕುವುದೇ, ನಲ್ಲೆಯರ ಗೊಲ್ಲನ ಮರ್ಮ ಅರಿಯದ ನೀನು ದುಡುಕುವುದೇ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಗ್ರಜ, ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ, ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು ಕೃಷ್ಣರು ಹಸ್ತಿನಾವತಿಯಲ್ಲಿ? ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗುವ. ಅತಿಥಿ ಸತ್ಕಾರ ಅಗ್ರಜಾನ್ವಿತ ಯದು ನಂದನನೋ ದರಿದ್ರೋನ್ವಿತ ವಿದುರ ಗೆಳೆಯನ ಸಂಧಿಸ ಗಣಕುಟೀರಗೆ ಹೋಗಿರ್ತಾರೆ. ಹೋಗಿರ್ತಾಳೆ ಸಹಿಸಲ ಸದಳವು ಎನಗೆ ಅಗ್ರಜ. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಿಲ್ಲ. ಅವನಾಗಲೇ, ಓ ಕೃಷ್ಣನಾಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮುರುಕುಳ ಜೋಬಡಿಯನ್ನು ಆಶ್ರಯಿಸಿರುವನು.
ಎಷ್ಟೊಂದು ಅಪಮಾನ, ಎಷ್ಟೊಂದು ಅವಹೇಳನ ಸಹಿಸಲಾರೆ. ಅವ ಹೇಳಲ್ಲ ಪ್ರಿಯ ಸಹೋದರ, ಅವ ಹೇಳಲ್ಲ. ಏನು ಮದುವೆ ಭಕ್ತರ ಪರಾಧಿಗಳು ಇದರಂತ ಭಕ್ತರು ಆತನಿಗೆ ಮತ್ತಿನ್ಯಾರಿಗರು ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾನು ನಮ್ಮ ಮಂದಿರಕ್ಕೆ ಬಂದ ಬರುವರು. ನರ ಸಹೋದರ, ಅದಕ್ಕೆ ಸತ್ಕಾರಕ್ಕೆ ಸಿದ್ಧರಾಗುವ. ಅತಿಥಿ ಸತ್ಕಾರ ಕುಲಚಲವೆಂಬ ಕಥೆ ಹಿಡಿದ ನಾನು ಆ ಬಂಡ ಭೀಮನ ಗುಂಡಿಗೆಯನ್ನ ಬೀಳಿ ಪಾನ ಮಾಡದ ಹೊರತು ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹೀಗಿರುವಲ್ಲಿ ಆ ಕಬಡ್ಡಿಯಾದ ಕೃಷ್ಣನಿಗೆ ಅತಿಥಿ ಸತ್ಕಾರ ಮಾಡಲೇ ಅತಿಥಿ ಸತ್ಕಾರ ಸಾಕು ಪುರಾಗ್ರಗಳು ಸರಸ ಅಗ್ರಜ ಸಹೋದರ ಸಾಕು ದುರುಳನ ಪುರಾಗ್ರಗಳು ಸರಸ ಸರಸ ಕವಿರ ಸವಳ ಸಗಿದ ಪರಿಯ ಸಾಕು ದುರುಳ ಪುರಾಗ್ರಗಳು ಸರಸ ದುರಾಗ್ರಗಳು ಸರಸ ದುರಾಗ್ರಗಳು ಸರಸ ಅಗ್ರಜ ಸಹೋದರ ವಿರಚಿಸಿದ ಮತ್ತೆ ವಿದುರನ ಮನೆಯಲ್ಲಿ ಉಳಿತಿಹನ ವಿದುರನ ಮನೆಯಲ್ಲಿ ಬಂಡ ಕೃಷ್ಣನ ಬಂಡ ಮಾತನ ಬಂಡ ಕೃಷ್ಣನ ಬಂಡ ಮಾತನು ಚಂಡಾಡುವೆನು ತರಗೊಳಗೆ ತರಗೊಳಗೆ ಸಾಕುದುರುಳ ಸುರಾಜ್ಯಗಳು ಸರಸ ಸರಸ ಕವಿರ ಸವಳ ಸಗಿದ ಪರ ಸಾಕುದುರುಳ 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 ಸುರಾಜ್ಯಗಳು ಸರಸ ಅಗ್ರಜ ಆ ಕೃಷ್ಣನವರಲ್ಲಿ ಈ ನನ್ನ ಗದೆಯಿಂದ ಸರಿಯಾದ ಸತ್ಕಾರವನ್ನೇ ಮಾಡುವೆನು. ಅಗ್ರಜ ಸಹೋದರ ವಿಶ್ವಾಸನು ಈ ಸತ್ಕಾರವು ಒಪ್ಪದು ಒಪ್ಪದು ಜನ ಒಪ್ಪದು. ಸಹೋದರ ವಿಶ್ವಾಸನ ಸಹೋದರ ಸಹೋದರ ಮಾವ ಗೌರವೇಶ್ವರ ಅಭಿಮಾನಿ ಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದು ಸಾರಿ ಎನಿಸುವುದಲ್ಲ ಮಾವ. ಮಾವ ನೋಡಿದ್ಯಾ ಮಾವ, ಮತಗಟ್ಟೆಗಳು ಎಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಧ್ಯಾಗಬಲ್ಲವೇ ಮಾವ. ಅದರಲ್ಲಿ ಮಾವ ನಾನು ಮಾಡಿದ ಕಾರ್ಯ ಇಷ್ಟವೇ ಮಾವ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ ಅಥವಾ ನಿರಾಕರಿಸುವುದೇ ಶಕುನಿ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಎಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ಮರುಕ ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ನಿಜ ಮಾವ ನಿಜ. ನೋಡಿದ್ಯಾ, ಪ್ರಾರಂಭದಲ್ಲೇ ಸಹಿಸಲಾರದಷ್ಟು ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿರುವ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಕೌರವೇಶ್ವರ? ಮಾವ ಕೌರವೇಶ್ವರ, ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಕೌರವೇಶ್ವರ, ಮಾವ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವವನು. ಕೌರವೇಶ್ವರ, ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ವಂಚಕ. ಶಿಶುಪಾಲ, ಜಲಾಸಂಧ ಇವರೆಲ್ಲರೂ ಎಂತಹ ಮಿತ್ರರಾಗಿದ್ದರೆಯ? ನಿಜ ಮಾವ ನಿಜ. ಕಾರಣವಿಲ್ಲದೆ ಅವರನ್ನು ವಧಿಸಿದ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ನೆಪದಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನದಲ್ಲಿ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ, ಇಂತಹ ಕಪಟಿಗೆ ಮನ್ನಣೆ. ದೋರ್ಗೆ ಕಳಿಸಿದ್ದು ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಹೆಚ್ಚು ಸೈನ್ಯ ಸಹಾಯವನ್ನು ಬೇಡುವುದು ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ. ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಲ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಲ್ಲಬಹುದೇ?
ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ನಿಜ ಮಾವ, ನಿಜ. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಒಂದೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ನೋಡಿದ್ಯಾ ನೋಡಿದ್ಯಾ ಇಂತಹ ಸಂಕಟದಿಂದ ಆ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದ್ದಾನೆ. ಇರಬಹುದು ಮಾವ, ಆದರೆ ಅವನ ಮೇಲಿನ ದ್ವೇಷದಿಂದ ಒಂದು ಪಾಂಡವರನ್ನು ಹಿಂಸಿಸಬೇಕಲ್ಲ ಯಮುನಾನ ಚಿಂತೆ ಮಾವ. ಕೌರವೇಶ್ವರ, ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನೀನು ಒಂದು ವೇಳೆ ಕೃಷ್ಣನ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹಾಗಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರಲ್ಲಿ ಯಾಚನಾಂಚದಲ್ಲಿಡುವುದೇ? ಕೌರವೇಶ್ವರ, ಒಂದು ವೇಳೆ ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಾಜ್ಯಲಕ್ಷ್ಮಿಯು ನಿನ್ನ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿನಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಬೇಡುವುದಾದರೂ ಏಕೋ ಚಲದಂಕಮಲ್ಲ. ಸರಿ, ಹಾಗೆ ಸೋಮರ ರಾಜ ವಿದ್ದರ ಬರತಾಗಿ ಆ ಪಾಂಡವರಿಗೆ ಒಂದು ಸೋಜಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡವಾರ ಭಲೆ ಭಲೆ ಕೌರವೇಶ್ವರ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೈಲ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಗೌರವೇಶ್ವರ ಮಾವ, ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ತಾಯಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಮುಂಬರುವ ಬೇಕರ ಸಂಗ್ರಾಮದಲ್ಲಿ ನಿಮ್ಮನ್ನು ಸೇರಲು ನನ್ನ ವಕೀಲ ಖಡ್ಗ ಏಕೆ ಕುಡಿಯುತ್ತಿರುವುದು? ಮಾವ, ಕೌರವೇಶ್ವರ, ಮಾವ, ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಿರಬೇಕು ಮಾವ. ಹೌದೌದು, ಅದು ನಿನ್ನ ಸತ್ತಾಗಿರಲೇಬೇಕು. ಹಸ್ತಿನಾವತಿ ರಾಜ ಸಿಂಹಾಸನ ಸದಾನ ಆಶ್ರಯದಲ್ಲೇ ಇರಬೇಕು ಮಾವ. ಹೌದೌದು, ಅದು ನಿನ್ನ ಆಶ್ರಯದಲ್ಲೇ ಇರಬೇಕು. ಹಸ್ತಿನಾವತಿ ರಾಜಮಣಿ ಮಗುಟ ಸದಾ ನನ್ನ ಮಸ್ತಕದ ಮೇಲೆ ರಾಜಿಸುತ್ತಿರಬೇಕು ಮಾವ. ಹೌದೌದು, ಅದು ನಿನ್ನ ಮಸ್ತಕದಲ್ಲೇ ರಾರಾಜಿಸುತ್ತಿರಬೇಕು. ಇದಕ್ಕೆ ಬಂದ ಪಾಂಡವರನ್ನು ನಿಮ್ಮ ಪಾಂಡು ಸುತರ ಕಡವ ಬರುವೆ ನೆಚ್ಚಳ. ಭಲೆ ಭಲೆ ಕೌರವೇಶ್ವರ, ನಿಮ್ಮ ಪಾಂಡು ಸುತರ ಕಡವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ. ಅಖಂಡ ಸಮರ ಧೋಲ್ ಖಂಡ ಪಾರ್ಥನ ಅಖಂಡ ಶೌರ್ಯ ಧೇಳ್ ಶ್ರಮ ಕರೆಯುವ ಮಾರ. ಭಲೆ ಭಲೆ ಕೌರವೇಶ್ವರ, ಅಖಂಡ ಸಮರ ಧೋಲ್ ಖಂಡ ಪಾರ್ಥನ ಪ್ರಚಂಡ ಶೌರ್ಯ ಧೇಳ್ ಶ್ರಮ ಕರೆಯುವ ದುರಂತರದಿಂದ ಪಾಂಡು ಸುತರ ಪದವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ. ಭಲೆ ಭಲೆ ಕೌರವೇಶ್ವರ, ಕಂಡ ಬೇಸರ ಭಾರಿ ಉಡಾವ ನಾವ. ಕೌರವೇಶ್ವರ, ಭಲೆ ಭಲೆ ಕೌರವೇಶ್ವರ, ಕಂಡ ಬೇಸರ ಭಾರಿ ಉದರವ ಗಿರಿದು ಹೆಚ್ಚಣ ನಮ ಹೊರಗ ಹೊಟ್ಟುವ. ಆ ಗಿರಿದು ಹೆಚ್ಚಣ ನಮ ಹೊರಗ ಹೊಟ್ಟುವ. ತುಹಪ್ಪನಿಂದ ಪಾಂಡು ಸುತರ ಪದವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ, ಪದವ ಬರುವೆ ನೆಚ್ಚಳ. ಮಾವ, ಕೌರವೇಶ್ವರ, ಹೇ ಕೌರವ
ಕೌರವೇಶ್ವರ ನಡೆ. ಹೋಗು ಗುರುಕುಲದ ನರಹುಳುವೆ, ಹೋಗು. ಏನಂದೆ? ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥವನ್ನು ನೀನೇನು ಬಲ್ಲೆಯೋ ಬೆಪ್ಪೆ? ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ನಿನ್ನ ಕುರುವಂಶದ ಕುಲವನ್ನು, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ಣಾಮ. ಕಟುಕರು ಕುರಿಯನ್ನು ಕೊಬ್ಬಿಸಿ ಕೊಲ್ಲುವರು. ನಾನು ನಿನ್ನನ್ನು ಉಬ್ಬಿಸಿ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವಾದದ್ದು. ಮೋಸಕ್ಕೆ ಮೋಸ, ಪ್ರತೀಕಾರಕ್ಕೆ ಪ್ರತೀಕಾರ, ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡೆಂಬಗಿಡಿ ನನ್ನ ನುಡಿ ಈಡೇರಿಸದೆ ಬಿಡಕಲವ. ದುರ್ಯೋಧನ, ಸೇಡೆಂಬಗಿಡಿ ನನ್ನ ನುಡಿ ಈಡೇರಿಸದೆ ಬಿಡಕಲವ. ಆ ನಿನ್ನ ಕೊಡುವ ಅಂಗದಾನ. ದುರ್ಯೋಧನ, ಆ ನಿನ್ನ ಕೊಡುವ ಅಂಗದಾನ ಏನಾದರೂ ದೈಸಲು ಬಿಡಲು ಹೇಗೆಂಬಗಿಡಿ ನನ್ನ ಈಡೇರಿಸದೆ ಬಿಡಕಲವ. ಪರಮೇಶ್ವರ, ಹೇಳಿ ಸದನೆ ಕೊಂದೆ ದ್ರೋಹಿ, ಹೇಳಿ ಸದನೆ ಕೊಂದೆ ದ್ರೋಹಿ, ಅಂದೇ ಶಕುನಿ ತಪ್ಪದ ತಾಂಡ. ದುರ್ಯೋಧನ, ಅಂದೇ ಶಕುನಿ ತಪ್ಪದ ತಾಂಡ ದಗ್ಗ ಮಾಡಿಕೊಂಡು ನಾಶಗೊಳಿಸುವೆ. ದುರ್ಯೋಧನ, ದಗ್ಗ ಮಾಡಿಕೊಂಡು ನಾಶಗೊಳಿಸುವೆ. ಮಡಿದನಿಗರಿಗೆ ಶಾಂತಿಗೊಳಿಸುವೆ. ಈ ನನ್ನ ಬಿಡಚಲವ. ರುಕ್ಮಿಣಿ ಲೋಲ ಭಕ್ತ ಬಾಂಧವ ಮುರಹರೇ ತನುವೋ ಪರಮಾತ್ಮ ಸೃಷ್ಟಿಕರ್ತಮವನು ದೇವಾ ದೇವಾ ದೇವದೇ ಪರಮಾತ್ಮ
ಮರ ಕೇಳಿ ಬಾರಯ್ಯ ಮಾತರ ಬರೆಯಾಲಿ ಗೌರಿ ಮರ ಕೇಳಿ ಬಾರಯ್ಯ ಮೋರಾರಿ ಮಾತರ ಬರೆಯಾಲಿ ಗೌರಿ ಮರ ಕೇಳಿ ಬಾರಯ್ಯ ಪರಮಾತ್ಮ ವಾಸುದೇವ ರುಕ್ಮಿಣಿ ಲಾಲ ವಾದ ಮಾಲ ರುಕ್ಮಿಣಿ ಲಾಲ ವಾದ ಮಾಲ ಪರಗುಣ ಸೇಲ ಮಧು ದೇವ ಪಾಲ ಪರಗುಣತೆ ಲವತು ದೇವ ಪಾಲ ಪಂಡಿತ ಲವದ ನಿಲಯ ಲೇಲ ಕೃಷ್ಣ ಪಂಡಿತ ಲವದೆ ನಿಲಯ ಲೇಲ ಪಂಡಿತ ಲವದೆ ನಿಲಯ ಲೇಲ ಏ ರಜಲೆ ತನ ತರೋ ಚನ ದಯ ರಜನೆ ನನ ತರೋ ಚನ ದಯ ಮರ ಕೇಳಿ ಮಾರಯ ಮೋರಾರಿ ಮಾತರ ಮರಯ ಚೌರೇ ಮರ ಕೇಳಿ ಮಾರಯ ಮರ ಕೇಳಿ ಮಾರಯ ಮರ ಕೇಳಿ ಮಾರಯ ಮರ ಕೇಳಿ ಮಾರಯ ಪರಮಾತ್ಮ ಪರಮಾತ್ಮ ಆಗದಿರಲು ನಿನ್ನ ಧ್ಯಾನದಲ್ಲಿ ನಿರಂತರವಾಗಿ ಧ್ಯಾನವಾಗಿರುವಂತ ಏನಾದರೂ ಆ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಂತೆ ನೀನು ಹೋಗುವಾಗ ಈ ಮಾರ್ಗವಾಗಿ ಬಂದಡಿ ಈ ಜೋಪಡಿಯನ್ನು ನೀನು ನೋಡುವೆಯ ತಂದೆ. ಪರಮಾತ್ಮ ಇದು ನಿನ್ನ ಧ್ಯಾನವು ಆಗುವವರೆಗೂ ನಾನು ಈ ಕ್ಷಯದಿಂದಲೇ ನನ್ನ ಜೀವವನ್ನು ಇಟ್ಟುಕೊಂಡಿರುವನು. ಇದು ಆಹಾ, ಇದೇನು ಆಶ್ಚರ್ಯ! ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕೊಂದು ಕಾಣುತ್ತಿರುವುದಲ್ಲ. ಅದು ನನ್ನ ಆರಾಧ್ಯ ದೈವವಾದ ಶ್ರೀಕೃಷ್ಣ ಪರಮಾತ್ಮನೂ ಬರುತ್ತಿರುವನೇ. ನನ್ನ ಕನಸು ನೆನಸಾಗಿತ್ತು. ಹೌದು ಹೌದು ಪರಮಾತ್ಮ. ಪ್ರಥಮ ಧನವಯ್ಯ ಪರಮ ಪುರುಷ ದಶವಲ್ ಧನವಯ್ಯ ದಶರಥ ರಾಮನಂಪ ಶತವಲ್ ಧನವಯ್ಯ ಶತಪಥ ದಳ ನೇತ್ರ ಕೃಷ್ಣ ಧನವಯ್ಯ
ಕಳಸಿದಾಕ್ಷ ಲಕ್ಷ್ಮಣವಯ್ಯ ಲಕ್ಷ್ಮೀ ರಮಣ ಓಟಿ ಬಂಧನವಯ್ಯ ವಿಜಯರ ರತಾಯ ಮುಕ್ಕೋಟಿ ವಂದನವಯ್ಯ ಮುಕ್ಕೋಟಿ ವಂದನವಯ್ಯ ಮುತುಕುಂದ ಭರತ ಮುಚುಚ್ಚಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರತೆ ಬೆಳಗಿದೆಯ ಮನ ಮಂದಿರತೆ ಅರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬಾಲಕಡಲ್ಲ ನೇನೆಯಲ್ಲಾಡೋದ ಲೋಲಲ ಚನರೆ ಬಂದಯಾರೆ ಬಾಲಕಡಲ್ಲ ನೇನೆಯಲ್ಲಾಡೋದ ಲೋಲಲ ಚನರೆ ಬಂದಯಾರೆ ಅತಿಥಿ ಜಯಾದ ಕಡನ ಕಡದ ಕಡೆದೋ ಕಡತಿ ಜಯಾದ ಕಡಲ ಕಡದು ಹರಿಯ ಭವ್ಯ ಬರೋತೆಯ ಮಾಡಿ ಜಯ ಭವ್ಯ ಬರೋತೆಯ ಮಾಡಿ ಜಯ ಸರಳ ಮರ ಕೇಳಿ ಅರಿದು ಕೈ ಬಂದು ಮಗನಿಗೆ ತೆರೆಸಿದಯ ಸರಳ ಕೇಳಿ ಹಿರಣ್ಯನ ಮಗನನ್ನು ತೆರೆಸಿದಯ ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಗನಿಯ ತೆರೆಯನ್ನು ಬಿಡಿಸಿದಯ ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಗನಿಯ ತೆರೆಯನ್ನು ಬಿಡಿಸಿದಯ ಹರಿಯನಂತ ಗುಣರೂಪನ ನಿರ್ಣಯ ಹರಿಯನಂತ ಗುಣರೂಪನ ನಿರ್ಣಯ ಚರಣ ತೊಡು ಫಲಿಸಿದರು ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ನಮೋ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನವೇ ಬೆಳಗಿದೆಯ ಮನ ಮಂದಿರದೆ 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 ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೆ ಏನೆನ್ನುವುದೆಯವ? ವಿದುರ ಪರಮಾತ್ಮ ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿದೆ. ನೀನೇನು ಸಾಮಾನ್ಯನೇ ವಿದುರ? ಪಡವಿಯೋ ಭಕ್ತ ಶಿರೋಮಣಿ ಪಡವಿಯೋ ಭಕ್ತ ಶಿರೋಮಣಿ
ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಯತ ಪೋದರು ಮನ ಈತಲೆ ಬಾರ್ಬೋದು. ಯತ ಪೋದರು ಮನ ಈತಲೆ ಬಾರ್ಬೋದು. ಶಕ್ತನೆಂದೆನಿಸಿಯ ನಿನಗಿಂತ ಉತ್ತಮನೇನು ಬನೆ. ಮಕ್ಕನೇ ನಿನಗಿಂತ ಉತ್ತಮನೇನು ಬನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಅದು ಆಗಿರಲಿ, ನನಗೆ ಬಹಳ ಹಸಿವಿನ ತೃಷೆಯು ಕಾಡುತ್ತಿದೆ. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೆ ಯಾವುದು ದೇವ? ಏನು, ಗೋಮಾತೆಯ ಕ್ಷೀರವೇ? ಅದು ನನಗೆ ಬಹಳ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವನ್ನು ಈಗಲೂ ಸವಿದಂತಿದೆ. ಹಿಂದೆ ರಾಮ ಅವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ಸವಿಯನ್ನು ಈಗಲೂ ಮರೆಯುವಂತಿಲ್ಲ. ವಿದುರ, ಪರಮಾತ್ಮ, ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತ ಪ್ರಿಯವಾದ ಆಹಾರ. ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ವಿದುರ, ಏಕೆ ಕಳವಳ ಪಡುತ್ತಿರುವೆ? ಪರಮಾತ್ಮ, ಈಗ ತಾನು ಏನೇ ಹೇಳಲಿ, ಈಗ ತಾನೇ ಇದ್ದ ಕ್ಷೀರವನ್ನು ನಿನಗರ್ಪಿಸಿ ನಾನು ಪಾಲು ಮಾಡಿದನು ದೇವ. ಏನು, ನನಗರ್ಪಿಸಿ ಎಲ್ಲವನ್ನು ನೀನೇ ಸೇವಿಸಿ ಬಿಟ್ಟೆಯ? ಹೌದು ದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಸ್ವೀಕರಿಸು ದೇವ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಲ್ಲ. ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿ ನಿನ್ನ ತುದಿಗೆ ನಾಲಿಗೆ ಸಹ ನೆನೆಯುವುದಲ್ಲವ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನೋಡಿದೆಯಾ ವಿದುರ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಕ್ಷೀರವು ಹೇಗೆ ಆ ದುರ್ಯೋಧನ ಅರಮನೆ ಮುಂದೆ ಸಾಗರೋ ಪಾತ್ರೆಯಲ್ಲಿ ಹೇಳುತ್ತಿರುವುದನ್ನು ನೋಡು. ಬ್ರಹ್ಮಾಂಡದೇ ಭಕ್ತ ಪರಿಪಾಲಿಪ ತಪ್ತಾರೆ ಮಲ್ಯವಂದಿತಂ ಮಾನವ ಕುಲ ವಿನಾಜಿತಂ ಮಾನವ ಕುಲ ವಿನಾಜಿತಂ. ಪರಮಾತ್ಮ, ಜಯದ ನಿರತಾಗ
ಸಾಗರಾಜಯನ ಪರಮಾತ್ಮ ವಿದುರ ಸಾಗರಾಜಯನ ಶಿವ ಸಾಗರಾಜಯನ ಮುರಳೇಧರ ಕರುಣಾಕರ ಪಾಲಿತೋ ಶ್ರೀಧರ ಮುರಳೇಧರ ಕರುಣಾಕರ ಪಾಲಿತೋ ಶ್ರೀಧರ ಸಾಗರಾಜಯನ ಶಿವ ಸಾಗರಾಜಯನ ಪರಮಾತ್ಮ ವಾಮರೋಪದ ಬಲಿದರ ನಿನ್ನ ನಾಮವಿದೆಯವೋ ಬಲು ಹಮರ ವಾಮನ ರೂಪದ ಬಲಿಕರ ನಿನ್ನ ನಾಮವಿದೆಯವೋ ಬಲು ಹಮರ ಪಾಮರ ನಳನೆ ತೋರೆ ಪಾಮರ ನಳನೆ ಕರುಣೆಯ ತೋರೆ ತಾಮಕ ನೇಡದ ದಾಮೋದರ ತಾಮಕ ನೇಡದ ದಾಮೋದರ ಸಾಗರ ಜಯನ ಸಾಗರ ಜಯನ ಮುರಳೇಧರ ಕರುಣಾಕರ ಪಾಲಿತೋ ಶ್ರೀಧರ ಮುರಳೇಧರ ಕರುಣಾಕರ ಪಾಲಿತೋ ಶ್ರೀಧರ ಸಾಗರ ಜಯನ ಶಿವ ಸಾಗರ ಜಯನ ಧನ್ಯವಾದ ವಾಸದೇವ, ಧನ್ಯನಾದನು. ವಿದುರ, ನಾನೊಂದು ಕಾರ್ಯಾರ್ಥವಾಗಿ ವಿದುರ ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಇದರಲ್ಲಿ ನಿನ್ನ ಅಭಿಪ್ರಾಯವೇನು ವಿದುರ? ಪರಮಾತ್ಮ, ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಭಾರ ನಿನ್ನದಾಗಿರುವುದೇ ವಿದುರ. ಪರಮಾತ್ಮ, ಆ ಪಾಂಡವರಿಗೆ ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸ್ವಧರ್ಮದೊಳಿಯರು ಹೃದಯ ಸುತರು ಸ್ವಧರ್ಮದೊಳಿಯರು ಅತಿವೆತೆಯಿಂದರು ಕುರುನಂದನರು. ಪರಮಾತ್ಮ, ಅತಿವೆತೆಯಿಂದರು ಕುರುನಂದನರು ಸತ್ಯವಂತರಿಗೆ ದಯವಲ್ಲದೆಗೆ ಸತ್ಯವಂತರಿಗೆ ಜಯವಲ್ಲದೆಗೆ ಕುಟಿಲ ಮತಿಗಳಿಗೆ ಶುಭ ಮಹುದೇ. ಕುಟಿಲ ಮತಿಗಳಿಗೆ ಶುಭ ಮಹುದೇ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲುಕ
ಗರ್ಭದಿಂದ ಮೆರೆವ ಕುರುಕುಲವನ್ನು ಧರೆಗೊಳಿಸುವನೆ. ನಾನೆಂದು ಬಲು ಗರ್ಭದಿಂದ ಮೆರೆವ ಕುರುಕುಲವನ್ನು ಧರೆಗೊಳಿಸುವನೆ. ಕೆಳಗಿಗೆ ಸರಿಯ ಕೊಣಗು ಕೆಂಪು ಕಗದನಲ್ಲಿ ಜಯ ಗಳಿಸುವುದೇ. ಕೆಣಕಿಗೆ ಸರಿಯ ಕೊಣಗು ಕೆಂಪು ಕಗದನಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮದಾಂಧವರು ಅಧತ್ವತನ ದೈವೆ ಇದಿಷ್ಟುಲಗೆ ಜಯವಂತರಗೊಳಿಸುವೆನ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವವರನ್ನು ಸದೆ ಬಳಿಯದೇನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ಪಾಂಡವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ಇಂದು ನನ್ನ ಸೋದರತ್ತೆ ಆದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಒಂದು ವಿಚಿತ್ರವಾದ ವೃತ್ತಾಂತ ನಡೆಯುವುದು, ನೀನೇ ನೋಡುವಂತೆ. ಆಗಲಿ ಪರಮಾತ್ಮ. ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಬರಲೇ ವಿದುರ. ಮಿಸದಂತೆ ಆಗಲಿ. ಆ ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದನ್ನು ಮಾತ್ರ ಮರೆಯಬೇಡ. ಹಾಗೆ ಆಗಲಿ ಪರಮಾತ್ಮ. ನಾನಿನ್ನು ಬರಲೇ. ಹಾಗೆ ಆಗಲಿ, ಹೋಗಿ ಬನ್ನಿ.